ನಮ್ಮ ಲೇಡೀಸ್ ಅಂದ್ರೆ ಸೌಂಡ್ ಇಟ್ಕೊಳ್ಳೋದು ಅಂತ ಹೇಳಿರ್ತೀವಿ. ಆದ್ರೆ ಸೌಂಡ್ ಹಿಡಿಯ ಕೈಯಲ್ಲೂ ಕೂಡ ಬೀಟ್ ಕಾರಣ ಡ್ರೈವ್ ಮಾಡಬಹುದು ಅನ್ನೋ ಲೆವೆಲ್ಗೆ ರೀಚ್ ಆಗಿರ್ತಕ್ಕಂಥ ಅವರ್ ವಿತ್ ಅಪ್ ಕಮಿಂಗ್ ಡೈಮಂಡ್ ಡೈರೆಕ್ಟರ್ ಮಿಸ್ಟರ್ ಅಂಡ್ ಮಿಸ್ಟರ್ ಜಲನವರ ಪ್ಲೀಸ್. ಅಷ್ಟೇ ಹೇಳೋದೇನು ಅಂತಂದ್ರೆ ಪ್ರಪಂಚದಲ್ಲಿ ನಿಮ್ ಕೈಯಲ್ಲಿ ಏನೂ ಆಗಲ್ಲ. ಹೆಸರು ಹೆಣ್ಮಕ್ಳೆ ನೀವು ಅಡಿಗೆ ಮಾಡಿ ಅಂದ್ರೆ ನನ್ನ ಲೈಫಲ್ಲಿ ನಡೆದಿದ್ದು ಆರಾಮಾಗಿ ಅಡಿಗೆ ಮಾಡಿ ಮಕ್ಕಳು ನೋಡ್ಕೊಳ್ಳಿ ಮನೆಯಲ್ಲಿ ಅಂತ ಹೇಳೋಂತ ಸಿಚುವೇಶನ್ ಅಲ್ಲಿ ಇದ್ದೆ. ಬಟ್ ಅದೇ ನನ್ನ ಸಿಚುವೇಶನ್ ಬರೋದಕ್ಕೆ ಕಾರಣ ಲೈಫಲ್ಲಿ ಒಂದು ಘಟನೆ ನಡಿಬೇಕು ಹೆಸರು ಅಂತ ಘಟನೆ ನನ್ನ ಲೈಫಲ್ಲಿ ನಡೆದಿತ್ತು ಒಂದೇ ಸಿಂಪಲ್. ಹೌಸ್ ವೈಫ್ ಆಗಿದ್ದಾಗ ತುಂಬಾ ಚೆನ್ನಾಗಿದೆ, ಮದುವೆ ಮಾಡ್ಕೊಟ್ರು, ಮನೆ ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ರಿಸ್ಟ್ರಿಕ್ಷನ್ ಅಂತ ಹೇಳಲ್ಲ, ನಮ್ಮ ಮಾವನ ಸಿಸ್ಟಮ್ ಇತ್ತು ನಮ್ಮ ಮನೆ. ಎಲ್ಲರೂ ಹೆಣ್ಮಕ್ಳಲ್ಲಿ ಇರೋದು ಅದೇನಲ್ವಾ, ಮ್ಯಾನೇಜ್ಮೆಂಟ್ ದೊಡ್ಡವ್ರದ್ದು ಇರುತ್ತೆ. ಆ ದೊಡ್ಡವರ ಸಿಚುವೇಶನ್ ಅಲ್ಲಿ ಏನಾಗ್ತಿತ್ತು ಅದೇ ಸಿಸ್ಟಮ್. ಯಾಕಂದ್ರೆ ನಮ್ಮ ಮಾವನ ಕಷ್ಟದಿಂದ ಬಂದಿರೋದು. ಹಾಗಾಗಿ ಏನೇ ಒಂದು ರೂಪಾಯಿ ಖರ್ಚು ಮಾಡ್ಬೇಕಂದ್ರೂ ಯೋಚನೆ ಮಾಡಿ ಖರ್ಚು ಮಾಡೋರು. ಏನ್ ಮನೆಗೆ ಬೇಕು ಅಂತ ಅಂದಾಗ ಅವ್ರು ಬಂದ್ಕೊಡೋರು. ನಾವೇನಾದ್ರೂ ಆಚೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಖರ್ಚಿಗೆ ಏನಾದ್ರು ಕೇಳಿದ್ರೆ 100 ರೂಪಾಯಿ ಕೊಡೋರು ಖರ್ಚಿಗೆ. ನಿಮ್ಗೆ ಗೊತ್ತು 100 ರೂಪಾಯಿ ತಗೊಂಡೋದ್ರೆ ಏನ್ ಬರುತ್ತೆ? ಏನು ಬರಲ್ಲ. ಫಸ್ಟ್ ನಮ್ಮ ಮಾವನ ಬಯಸೋಗಿದ್ದೆ, ಈ ಅಪ್ಪ 100 ರೂಪಾಯಿ ಕೊಡ್ತಾರೆ, ನಮ್ಮಮ್ಮ ಮನೇಲಿ ಎಷ್ಟು ಬೇಕಂತ ಕೊಡ್ತಾ ಇದ್ರು, ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಈ ತರ ಇದೆ ಅಂತ. ಬಟ್ ಅವತ್ತು ಬೈಕೋತಾ ಇದ್ದೆ ಆ ಸಿಚುವೇಶನ್ ಅಲ್ಲಿ. ನಾನು ಒಂದಿನ ಮಗನ ತರಕಾರಿ ಅಂಗಡಿ ಕರ್ಕೊಂಡೋದೆ. ತರಕಾರಿ ಕರ್ಕೊಂಡೋದಾಗ 100 ರೂಪಾಯಿ ತಗೊಂಡೋಗಿದ್ದೆ. ತರಕಾರಿ ತಗೊಂಡ್ಮೇಲೆ ನನ್ನ ಮಗು ಬಂದು ಆಪಲ್ ಬೇಕು. ತರಕಾರಿ ಎಲ್ಲ ತಗೊಂಡಾದ್ಮೇಲೆ ನನ್ನ ಹತ್ರ ಇದ್ದು 10 ರೂಪಾಯಿ ಮಾತ್ರ. 10 ರೂಪಾಯಿ ಆಫರ್ ಬರುತ್ತಾ? ಖಂಡಿತ ಬರಲ್ಲ. ನನ್ನ ಮಗ ಅಕ್ಕ ನನಗೆ ಬೇಕೇ ಬೇಕು. ನನ್ನ ಹತ್ರ ಕಾಸಿಲ್ಲ. ಆ ಸಿಚುವೇಶನ್ ಅಲ್ಲಿ ಕಾಸಿಲ್ಲ. ಮನೆ ತುಂಬಾ ಚೆನ್ನಾಗಿದೆ, ಅನುಕೂಲವಾಗಿದೆ. ಬಟ್ ಆ ಟೈಮ್ಗೆ ಆ ಸಿಚುವೇಶನ್ಗೆ ಕಾಸಿಲ್ಲ. ಇವತ್ತು ನಾನು ಅನ್ಕೊಂಡೆ, ನನ್ನ ಹೊಟ್ಟೆಲಿರುವ ಎತ್ತಿರೋಂಥ ಮಗುಗೇನೆ ನನ್ನ ಚಿಕ್ಕ ವಸ್ತುನ ನಾನು ಕೊಡ್ಸಕ್ ಆಗ್ತಾ ಇಲ್ಲ. ಏನ್ ನನ್ನ ಲೈಫ್ ಅಂತ ಕ್ವಶನ್ ನಾನು ಅವತ್ತು ಹಾಕೊಂಡೆ. ನಾನು ಕ್ವಶನ್ ಹಾಕೊಂಡೆ, ನಾನು ಏನಾದ್ರೂ ದುಡಿಮೆ ಮಾಡ್ಬೇಕು. ಆಚೆ ಕಡೆ ನೋಡ್ತಾ ಇದ್ರೆ ಸಾಕಷ್ಟು ಹೆಣ್ಮಕ್ಳು ದುಡಿಮೆ ಮಾಡ್ತಾ ಇದ್ದಾರೆ. ಟೀಚರಿಗೂ ಏನೋ ಒಂದು ಕೆಲಸ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನಾನು ಮನೇಲೇ ಇರ್ತೀನಿ. ಟೈಮ್ನ ಯಾಕೆ ನಾನು ಕಲಿಬೇಕು, ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತ ಅವಕಾಶನ ಹುಡುಕ್ತಿದ್ದೆ. ಅಂತ ಟೈಮಲ್ಲಿ ಅವಕಾಶ ನನಗೆ ಸಿಕ್ತು. ಅದ್ರ ಜೊತೆಗೆ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು. ಬೆಳಿಗ್ಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇರಲಿಲ್ಲ. ಇನ್ನೊಂದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ತೆಲುಗು ಮತ್ತು ಕನ್ನಡ ಬರ್ತಿರ್ಲಿಲ್ಲ. ಎಲ್ಲಾದ್ರೂ ಹೋಗಿ ಮಾತಾಡ್ಬೇಕಂತಂದ್ರೆ ತೆಲುಗು ಲ್ಯಾಂಗ್ವೇಜ್, ಕನ್ನಡ ಅಂತ ಭಯ ಅನ್ನೋದು ನನ್ನಲ್ಲಿ ಹೆಚ್ಚಿತ್ತು. ಯಾರನ್ನೇ ನೋಡಿದ್ರು ಭಯ ಇದರಲ್ಲಿ ನನ್ನ ಸಕ್ಸಸ್ನ ನಾನು 18 ವರ್ಷ ಲಾಸ್ ಮಾಡ್ಕೊಂಡೆ. ಬಟ್ ಒಂದು ದಿನ ಇದೇ ತರ ಅಂದ್ರೆ ಸರ್ಚ್ ಮಾಡ್ತಾ ಇದ್ದಾಗ ಅದೇ ಅವಕಾಶ ಬೇಕು, ನಾನು ದುಡಿಮೆ ಮಾಡಬೇಕು ಅಂತ ಇದ್ದಾಗ ಹೆಲ್ತ್ ಇಶ್ಯೂಸ್ ಇದ್ದಾಗ ನನಗೆ ಇದೇ ತರ ಪರಿಚಯ ಮಾಡ್ತಿದ್ರು. ನಿಮ್ಗೆ ಇವತ್ತು ಯಾರು ಫ್ರೆಂಡ್ಸ್ ಇದ್ದಾರೋ ಅದೇ ತರ ಬಂದು ನನಗೆ ಆನಂದ್ ಸರ್
ಅವಕಾಶ ಮುಂದೆ ಆರೋಗ್ಯದ ಬಗ್ಗೆ ಹೇಳಿದ್ರು. ಫ್ಯಾಮಿಲಿ ಫ್ರೆಂಡ್ ಅವರು ನಮ್ಗೆ ಈ ತರ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ ಮೇಡಮ್, ಈ ತರ ಸಪ್ಲಿಮೆಂಟ್ ಯೂಸ್ ಮಾಡಿ ಸ್ವಲ್ಪ ಯೂಸ್ ಮಾಡಿ ಅಂದಾಗ ನಾನು ಅಂದೆ ಸರ್ ಸಾಕಷ್ಟು ಡಾಕ್ಟರ್ಸ್ ಹತ್ರ ತೋರಿಸ್ಬಿಟ್ಟಿದ್ದೀನಿ, ಟ್ರೀಟ್ಮೆಂಟ್ ಆಗಿದೆ, ಎಲ್ಲೂ ಡಾಕ್ಟರ್ ಮೆಡಿಸಿನ್ಸ್ಗೆ ಆಗ್ತಾ ಇರೋದು ಇಂಥ ರಿಸಲ್ಟ್ ಸಿಗುತ್ತಾ, ಆಯುರ್ವೇದಿಕಲ್ಲಿ ರಿಸಲ್ಟ್ ಸಿಗುತ್ತಾ ಅಂತ ನೆಗೆಟಿವ್ ಆಗಿ ಮಾತಾಡಿದೆ. ಬಟ್ ಮನೇಲಿ ಹೇಳ್ತೀವಿ ಇಷ್ಟೇ ಮೆಡಿಸಿನ್ ಯೂಸ್ ಮಾಡಿದ್ಯಲ್ಲ ಇದು ಒಂದು ಸಲ ಟ್ರೈ ಮಾಡು ಆಯ್ತು ಅಂತ ಸ್ಟಾರ್ಟ್ ಮಾಡಿದೆ, ಯೂಸ್ ಮಾಡಿದೆ, ರಿಸಲ್ಟ್ ಸಿಕ್ತು. ಪ್ರತಿದಿನ ಮಾತ್ರೆ ಜೀವನ ನಡೀತಾ ಇತ್ತು. ಮಾತ್ರೆ ಇಲ್ಲಿಂದ ಬೆಂಗಳೂರಲ್ಲಿ ಕಾರ್ ಹತ್ತಿದ್ರೆ ಮೈಸೂರು ತನಕ ಮಲ್ಗೋದು, ಈಗ ಅಲ್ಲಿಂದ ಕಾರ್ ಹತ್ತಿದ್ರೆ ಬೆಂಗಳೂರು ಬರ್ತಿದ್ದೆ. ಸಿಚುವೇಶನ್ ತುಂಬಾ ಸ್ಟ್ರಗಲ್ ಇತ್ತು. ಅಂದ್ರೆ ಹೆಲ್ತ್ ಇಶ್ಯೂಸ್, ಪ್ರತಿದಿನ ತಲೆನೋವು ಮನೆಯಲ್ಲೂ ಹೇಳೋರು ಯಾವಾಗ ನೋಡಿದ್ರು ಏನೋ ಒಂದು ಕಾಯಿಲೆ, ಯಾವಾಗ ನೋಡಿದ್ರೆ ಕಾಯಿಲೆ. ಅಂದ್ರೆ ಹೆಣ್ಮಕ್ಳು ಚುಚ್ಕೊಳ್ತಾ ಇಲ್ಲ, ಅಡಿಗೆ ಎಲ್ಲ ಮಾಡ್ತೀವಿ ಆದ್ರೆ ಅವ್ರು ಚುಚ್ಕೊಳ್ಳುತ್ತೆ. ಈಗ ನನ್ನ ಹೆಲ್ತ್ ನಾನು ಸರಿ ಮಾಡ್ಕೋಬೇಕು ಅಂತ ಅವತ್ತು ಡಿಸಿಷನ್ ತಗೊಂಡೆ. ದೇವರು ರೂಪದಲ್ಲಿ ಮುಖಾಂತರ ಬಂದು ನನಗೆ ಅನುಕೂಲದ ಪದಾರ್ಥನ ಕೊಟ್ಟರು, ಪ್ರಾಡಕ್ಟ್ ನ ಯೂಸ್ ಮಾಡಿದೆ, ನನಗೆ ರಿಸಲ್ಟ್ ಸಿಕ್ತು. ರಿಸಲ್ಟ್ ಸಿಕ್ಕಿದ್ದನ್ನ ನಾನು ಶೇರ್ ಮಾಡಿದೆ, ನನ್ನ ಪರಿಚಯದವ್ರನ್ನೇ ಶೇರ್ ಮಾಡಿದೆ. ಬಟ್ ಚೆನ್ನಾಗಿ ಬಿಲೀವ್ ಮಾಡಲಿಲ್ಲ. ಕ್ವಶನ್ ಕೇಳ್ತಾ ಇದ್ರು, ಹೇಗೆ ಅಂದ್ರೆ ಕ್ವಶನ್ ಡಾಕ್ಟರ್ ಯಾವಾಗ ಡಾಕ್ಟರ್ ಆದೆ ಅಂತ ಕ್ವಶನ್ಸ್ ಕೇಳ್ತಾ ಇದ್ರು. ಹೆಲ್ತ್ ಬಗ್ಗೆ ನಾನು ಮಾತಾಡೋಕೆ ಹೋದ್ರೆ ಡಾಕ್ಟರ್ ಯಾವಾಗ ಆದೆ ಅಂತ ಕ್ವಶನ್ ಕೇಳ್ತಾ ಇದ್ರು. ನಾನು ಯೂಸ್ ಮಾಡಿದ್ದೀನಿ, ನನ್ನ ರಿಸಲ್ಟ್ ಮತ್ತೆ ನನ್ನ ಫ್ಯಾಮಿಲಿಯಲ್ಲಿ ಬಂದಿರುವಂತ ರಿಸಲ್ಟ್ ನಾನು ಶೋ ಮಾಡಿದೆ. ಅದು 10 ಜನಕ್ಕೆ ಹೇಳಿದ್ರೆ 5 ಜನದಿಂದ 2 ಜನದಲ್ಲಿ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡಿದ್ರು. ಅವರಿಂದ ರಿಸಲ್ಟ್ ಸಿಕ್ತು. ರಿಸಲ್ಟ್ ಮುಖಾಂತರ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಪ್ರಾಡಕ್ಟ್ ನ ಪದಾರ್ಥ ಯೂಸ್ ಮಾಡಿದೆ. ಆಮೇಲೆ ನಾನು ಹೇಳಿದೆ ಸರ್ ಪ್ರಾಡಕ್ಟ್ ನನಗೆ ರಿಸಲ್ಟ್ ಆಯ್ತು. ಕೆಲವರು ಹೇಳ್ತಾ ಇದ್ರು, ಯಾರು ಹೇಳ್ತಿಲ್ಲ, ಯಾರು ತಗೋತಾ ಇಲ್ಲ. ಕ್ವಶನ್ ಹಾಕೋರು, ಈ ಪ್ರಾಡಕ್ಟ್ ನೀವು ಟಿವಿಲೇ ಹಾಕೊಳ್ಬಹುದಲ್ವಾ, ಯಾಕೆ ಕೊಡ್ತಿದ್ದಾರೆ, ಯಾಕೆ ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಗೆ ಈಗ ತುಂಬಾ ಇಡ್ತಾ ಇದ್ದಾರೆ ಅಂತ ಹೇಳಿ. ಹೌದು ಸ್ಟಾರ್ಟ್ ಆಯ್ತು. ಮತ್ತೆ ತಿರ್ಗಾ ಸ್ಟಾರ್ಟ್ ಆಗೋಯ್ತು. ತಿರ್ಗಾ ಮತ್ತೆ ಎಳ್ಕೊ ಬಂದಾಗ ಕಣ್ಣು ಅಂತ ಹೇಳ್ತೀವಿ. ನೋಡಿ ಮೇಡಮ್, ನಿಮ್ ಡ್ರೀಮ್, ನಿಮ್ ಕನ್ಸೇನಿದೆಯೋ ನಿಮ್ದು ಆಸ್ತಿ. ಈಗ ನಿಮ್ಮ ಮಾವನ ಆಸ್ತಿ ಇರ್ಬೋದು, ಅಪ್ಪನ ಆಸ್ತಿ ಇರ್ಬೋದು, ಎಷ್ಟೇ ಇದ್ರು ನಿಮ್ದಾಗುತ್ತಾ? ಎಷ್ಟು ಜನ ಈ ಕ್ವಶನ್ ಇದೊಂದು ಕ್ವಶನ್ ಆನ್ಸರ್ ಕೊಡಿ. ಈಗ ಹಸ್ಬೆಂಡ್ ಇರ್ಬೋದು, ಇರ್ಬೋದು, ಅಂದ್ರೆ ನಂದು ಬೇರೆಯವ್ರಿಗೆ ನಂದಾಗುತ್ತಾ? ಆ ಮನೆಯಲ್ಲಿ ಹೆಣ್ಮಕ್ಳು ಆಗಲ್ಲ. ಇವತ್ತು ಹೆಣ್ಮಕ್ಳು ಅವ್ರದೇ ಖರ್ಚು ಮಾಡ್ಬೇಕಂದ್ರೆ ಅಲ್ವಾ ಮೇಡಮ್? ಅದು ಓಪನ್ ಮೈಂಡ್ ಮಾಡಿಸಿದ್ರು ಅವತ್ತು. ಎಷ್ಟೇ ಆಸ್ತಿ ಇದ್ರು ನಿಮ್ದು ಹಾಗಲ್ಲ. ಈಗ ಆಸ್ತಿ ಇರ್ಬೋದು, ಈಗ ಎಮರ್ಜೆನ್ಸಿ ಒಂದು 10,000 ಖರ್ಚು ಮಾಡ್ಬೇಕಂದ್ರೆ ಆಸ್ತಿ ಬರುತ್ತಾ? ಜಮೀನ್ ಬರುತ್ತಾ? ಬರಲ್ಲ. ನಿಮ್ಗೆ ಬರ್ಬೇಕಾಗಿರುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಮನಿ ಬರ್ಬೇಕು. ಅವಾಗ ಅದು ಫಿಲ್ಮಿಲ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಯಾವ ತರ ಹೇಳ್ಕೊಡುತ್ತೆ, ಯಾವ ತರ ಮಾಡ್ಬೇಕು ಅಂದಾಗ ಅವ್ರು ಹೇಳಿದ್ರು ಕ್ಲಾಸಸ್ ನಡೀತಾ ಇರುತ್ತೆ, ನೀವು ಮೀಟಿಂಗ್ಸ್ ಅಟೆಂಡ್ ಮಾಡಿ. ಸರ್ ನನಗೆ ಇದನ್ನ ಸ್ಟಾರ್ಟ್ ಮಾಡಿದೆ. ಸರ್ ನನ್ನ ಮಕ್ಕಳು ಇದ್ದಾರೆ, ನಮ್ಮ ಮಗ ಇದ್ದಾರೆ, ನನ್ನ ಸೀರಿಯಲ್ ಬರಬೇಕು. ಎಷ್ಟು ಜನ ನಗ್ತಾರೆ, ಒಂದು ಸೀರಿಯಲ್ ಹುಚ್ಚು ಇದೆಲ್ಲ ನಾನು ಮಿಸ್ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದೆ. ಅವ್ರು ಬಂದ್ರೆ ಮೇಡಮ್ ಅದು ಪರವಾಗಿಲ್ಲ, ಪಾಪ ನಮ್ಮ ಅಪ್ಪ ಎಷ್ಟು ತಡ್ಕೊಂಡಿದ್ದಾರೆ, ಪರವಾಗಿಲ್ಲ ಮೇಡಮ್, ಅದೆಲ್ಲ ನೋಡ್ಕೊಂಡೆ. ಒಂದು ಅವರ್ ಅಟೆಂಡ್ ಮಾಡಿ ಹೋದೆ, ಕೂತ್ಕೊಂಡೆ. ಅಲ್ಲಿ ಒಬ್ಬರು ಸ್ಟೋರಿ ಹೇಳಿದ್ರು. ಆ ಸ್ಟೋರಿನ ಓಪನ್ ಮೈಂಡ್ ಮಾಡಿದ್ರು. ಅವತ್ತು ಸ್ಟ್ರಾಂಗ್ ಡಿಸಿಷನ್ ತಗೊಂಡೆ, ಇಲ್ಲ ನಾನು ನನ್ನ ಲೈಫ್ನ ಬದಲಾವಣೆ ಮಾಡಬೇಕು. ಆ ಸ್ಟೋರಿ ಕೇಳಕ್ಕೆ ತುಂಬಾ ನೋವಾಗಿಸ್ತು ನನಗೆ. ಚೆನ್ನಾಗಿತ್ತು ಲೈಫ್. ಅಂದ್ರೆ ಅವ್ರು ನಮ್ಗೆ ಪರಿಚಯ ಅನ್ನೋದಕ್ಕಂತೂ ಆ ಸ್ಟೋರಿ ನಾನು ನೋಡಿದ್ದೆ, ಆಚೆ ಕಡೆ ನೀವು ನೋಡಿದ್ದೆ, ನಾವು ನೋಡಿದ್ದೆ. ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿತ್ತು ಫ್ಯಾಮಿಲಿ. ವೈಫ್ ಮಕ್ಕಳನ್ನ ನೋಡ್ಕೊಂಡಿದ್ರು, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಗಾಡ್ ಗ್ರೇಸ್ ಅಂತ ಹೇಳ್ಕೊಂಡಿದ್ದೆ ನಂದು. ಬಟ್ ಅಂತ ಟೈಮಲ್ಲಿ ಅವ್ರ ಹಸ್ಬೆಂಡ್ ಎಕ್ಸ್ಪೈರಿ ಆಗೋದು, ರಿಲೇಷನ್ ಯಾರು ಕೈ ಕೊಟ್ಟಿಲ್ಲ, ಮಕ್ಕಳು ಎಜುಕೇಶನ್ ಇಲ್ಲ, ಕಷ್ಟ ಅನ್ನೋದು ಏನೋ ಹೇಳ್ತಾರೆ. ಚೆನ್ನಾಗಿತ್ತು ಫ್ಯಾಮಿಲಿನೇ, ಒಂದು ಬ್ಯಾಕ್ ಬೋನ್ ಹೊಟ್ಟೋಯ್ತು, ಕಷ್ಟ ಅನ್ನೋದು ಸ್ಟಾರ್ಟ್ ಆಗೋಯ್ತು. ಆ ಲೇಡಿ ಸಫರಿಂಗ್ ಬಗ್ಗೆ ಆ ಮೀಟಿಂಗಲ್ಲಿ ಹೇಳ್ತಾ ಇದ್ರು. ಆ ಲೇಡಿ ಎಲ್ಲಿ ಹೋದ್ರು ಜನ ಅವ್ರ ಬಾಯಿ ಬಂದಂಗೆ ಮಾತಾಡೋದು, ನೆಗೆಟಿವ್, ಅನುಮಾನ, ಅವಮಾನ ಇದೆಲ್ಲ ಹೇಳ್ತಾ ಇದ್ರು. ನಮ್ಗೆ ತುಂಬಾನೇ ಇರಿಟೇಷನ್ ಅನ್ನಿಸ್ತು ಒಂದ್ ಕಡೆ. ಬಟ್ ನಿಜ ಅದು ಆಕ್ಚುಲಿ ಆ ಲೇಡಿ ಸ್ಟೋರಿ ಹೇಳ್ತಾ ಇದ್ದು ನಿಜನೇ ಅದು ಅಂತ ಅನಿಸ್ತು. ಇಲ್ಲಿ ಅವ್ರು ಲೇಡಿ ಅಂದಿದ್ದು ನಾವ್ ಏನೇ ಅದು ಅನ್ಕೊಂಡ್ರೆ ಮಾಡ್ತೀನಿ ಅನ್ನೋದು ಅಟುವಿಂದ ಅದು ಸ್ಟೋರಿ ನನ್ಗೆ ಖರ್ಚಾಯ್ತು. ನಾವು ಮಾಡ್ಬೇಕು ಅನ್ನೋದೊಂದು ಖರ್ಚಾಗಿ ಸ್ಟಾರ್ಟ್ ಮಾಡಿ
ಮಾಡಿದ್ದು ಆ ಸ್ಟೋರಿ ನನಗೆ ಹೇಳೋಕ್ಕೂ ಬರ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಅಷ್ಟು ನೀಟಾಗಿ ಬರ್ತಿಲ್ಲ. ನಂಗೆ ಅರ್ಥ ಆಗಿದ್ದು ಒಂದೇ, ನಾವು ಮನುಷ್ಯ ಹುಟ್ಟಿದ ಮೇಲೆ ನಾವು ದುಡಿಮೆ ಮಾಡಲೇಬೇಕು. ನಮ್ಮ ಲೈಫ್ ಏನಾಗಿದೆಯೋ ನಮ್ಮ ಮಕ್ಕಳ ಲೈಫ್ನ ನಾವು ಒಂದು ಕ್ರಿಯೇಟ್ ಅಂದ್ರೆ ಅವರಿಗೆ ಮಕ್ಕಳಂತ ಹುಟ್ಟಿಸಿದ ಮೇಲೆ ಅವರಿಗೆ ಜೀವನ ಅದ್ಭುತವಾಗಿ ಸೃಷ್ಟಿ ಮಾಡಬೇಕು. ಯಾರ ಹೇಳ್ತೀವಿ ಆಚೆ ಕಡೆ ನಮ್ಮ ಅಮ್ಮ ಅಪ್ಪ ಏನ್ ಮಾಡಿದ್ರು, ಏನು ಮಾಡಿಲ್ಲ, ಹೆಸರು ಏನು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ಪರಿಸ್ಥಿತಿ ನನಗ್ ಬರ್ಕೂಡುದು, ನಮ್ಮ ಫ್ಯಾಮಿಲಿಗೆ ಬರ್ಕೂಡುದು ಅಂತ ಡಿಸಿಷನ್ ತಗೊಂಡಿದ್ದು. ಆ ಡಿಸಿಷನ್ ಸ್ಟಾರ್ಟ್ ಮಾಡಿದೆ. ತಿರ್ಗಾ ಜರ್ನಿ ಸ್ಟಾರ್ಟ್ ಆಯ್ತು. 1000 ಇಂದ 5000 ಆಯ್ತು. ಸ್ಟೇಜ್ ಮೇಲೆ ರೆಕಗ್ನೈಸೇಷನ್ ಜೊತೆಗೆ ತುಂಬಾ ಖುಷಿ ಆಯ್ತು. ಅಷ್ಟು ವರ್ಷ ನನ್ನ ಲೈಫ್ ಲೀಡ್ ಮಾಡಿದೆ. ಯಾರು ಒಂದು ಫ್ಲವರ್ ಕೊಟ್ಟು ವಿಶ್ ಮಾಡಿದವ್ರು ಯಾರು ಇಲ್ಲ. ಬಟ್ ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಹೆಲ್ತ್ ರಿಕವರಿ ಮಾಡ್ಕೊಂಡು ಸೆಕೆಂಡ್ ಇದನ್ನ ಬೇರೆಯವ್ರಿಗೆ ರೆಫರ್ ಮಾಡೋದ್ರಿಂದ ಇನ್ಕಮ್ ಸ್ಟಾರ್ಟ್ ಆಯ್ತು. ಜೊತೆಗೆ ಸ್ಟೇಜ್ ಮೇಲೆ ಮೆಡಲ್ ಬೊಕೆಗಳೆಲ್ಲ ಸಿಕ್ತು, ಖುಷಿ ಆಯ್ತು. ನಾನು ಇದು ಸ್ಟೇಜ್ ಅಲ್ಲಿ ಕೂತ್ಕೊಂಡಿದ್ದೆ. ನಾನು ಒಂದ್ ಸ್ವಲ್ಪ ಟೈಮ್ ಅಲ್ಲಿ ಕೂತಿದ್ದೆ. ಇದು ನನಗೆ ಸಾಧ್ಯ ಅಂದ್ರೆ ಇಲ್ಲಿ ಹೇಳ್ತಾ ಇದ್ರು ಸಾಕಷ್ಟು ಲೀಡರ್ ಅವ್ರ ಸಕ್ಸಸ್ ಸ್ಟೋರಿ ಹೇಳ್ತಾ ಇದ್ರು, ಹೇಗೆ ಕಷ್ಟದಿಂದ ಪಟ್ಟು ಮುಂದೆ ಹೋಗ್ತಾ ಇದ್ರು ಅಂತ. ಆ ಕಷ್ಟದಲ್ಲಿ ಒಂದು ಯಾವಾಗ್ಲೂ ನಾನು ಈಗಲೂ ಅನ್ಸುತ್ತೆ, ಇದು ಒಂದು ಈ ಸ್ಟೋರಿ ಹೇಳಲ್ಲ, ಆಕ್ಚುಲಿ ಸ್ಟೋರಿಯಿಂದಾನೇ ನಮ್ಮ ಲೈಫ್ ಬದಲಾವಣೆ ಆಗುತ್ತೆ. ಆ ಸ್ಟೋರಿ ಮೇಲೆ ನಾನು ಬದಲಾವಣೆ ಆಗಿರೋದು. ಪ್ರಾಬ್ಲಮ್ ಎಲ್ಲಿಗೂ ಪ್ರಾಬ್ಲಮ್ ಅನ್ನೋದು ಇಲ್ಲೇ ಇರುತ್ತೆ. ಆ ಪ್ರಾಬ್ಲಮ್ ಅಲ್ಲಿ ಹೇಳ್ತಾರೆ, ಒಂದು ಗುರು ಅಂತ ಇರ್ತಾರೆ, ಒಂದು ಸ್ವಾಮೀಜಿ ಬಂದು ಕುತ್ಕೊಂಡಿರ್ತಾರೆ. ಸ್ವಾಮೀಜಿ ಒಂದು ಹಳ್ಳಿಗೆ ಬಂದಿರ್ತಾರೆ. ಅವರಲ್ಲಿ ಒಂದು ವ್ಯಕ್ತಿ ಇರ್ತಾನೆ, ಅವನಿಗೆ ಸಾಕಷ್ಟು ಪ್ರಾಬ್ಲಮ್, ಹೆಂಡತಿ ಪ್ರಾಬ್ಲಮ್, ಮನೆ ಪ್ರಾಬ್ಲಮ್, ಮಕ್ಕಳ ಪ್ರಾಬ್ಲಮ್, ಜನ ನೋಡಿದ್ರೆ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಅಂತಾನೆ ಹೇಳ್ತಾ ಇರ್ತಾನೆ. ಸಾಯೋ ಡಿಸಿಷನ್ ತಗೊಂಡಿರ್ತಾನೆ. ನಾನು ಹೋಗಿ ಸಾಯಲೇಬೇಕು, ನಾನು ಈ ಪ್ರಾಬ್ಲಮ್ ನ ಫೇಸ್ ಮಾಡಕ್ ಆಗಲ್ಲ ಅಂತ ಹೋಗಿ ಸಾಯಕ್ ಹೋದಾಗ ಅಲ್ಲಿ ಒಬ್ಬರು ಫ್ರೆಂಡ್ ಬಂದು ಹೇಳ್ತಾರೆ, ಏನ್ ನಿನ್ ಪ್ರಾಬ್ಲಮ್ ಅಂತ. ಈ ತರ ನನ್ನ ಪ್ರಾಬ್ಲಮ್ ಇದೆ, ನಾನು ಸತ್ತೋಗ್ಬಿಡ್ಬೇಕು ಅಂತ. ಹೆಂಗೂ ಸಾಯ್ತೀಯಾ, ಒಂದು ಡಿಸಿಷನ್ ಬಂದಿದೆ, ನಾನು ಹೇಳ್ತೀನಿ, ಈ ತರ ಹೇಳ್ತೀನಿ. ಈ ಒಬ್ಬ ಸ್ವಾಮೀಜಿ ಬಂದಿದ್ದಾರಂತೆ. ಆ ಸ್ವಾಮೀಜಿ ಹತ್ರ ಹೋಗಿ ನಮಸ್ಕಾರ ಮಾಡಿದವ್ರಿಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತಂತೆ, ಸೊಲ್ಯೂಷನ್ ಕೊಡ್ತಾರಂತೆ. ಒಂದ್ಸಲ ಕೇಳ್ಬಿಟ್ಟು ನಿಮ್ಗೆ ಇಷ್ಟ ಆಗಿಲ್ವಾ, ಹೋಗಿ ಸತ್ತೋಗ್ಬಿಡು. ಇಷ್ಟ ಆಯ್ತಾ, ನಿನ್ ಲೈಫ್ ನ ಬದಲಾವಣೆ ಮಾಡ್ಕೊ ಅಂತ ಸ್ವಾಮೀಜಿ ಹೇಳಿರುತ್ತೆ. ಈ ಪರ್ಸನ್ ಅಲ್ಲಿ ಹೋಗಿ ಸ್ವಾಮೀಜಿ ಹತ್ರ ಹೋಗಿ ಕೂತ್ಕೊಂಡ್ರು. ಎಲ್ಲ ಜನ ಈ ತರ ನಮ್ ತರ ಎಲ್ಲ ಜನ ಕೂತಿದ್ರು ಸ್ವಾಮೀಜಿ ಹತ್ರ. ಅವ್ರ ಮೈಂಡ್ ಅಲ್ಲಿ ಎಲ್ಲೋ ಪಾಸಿಟಿವ್ ಸಿಕ್ತು. ಓ ಇಲ್ಲಿ ಏನೋ ಒಳ್ಳೇದಾಗುತ್ತೆ, ಅದಕ್ಕೆ ಇಷ್ಟು ಜನ ಎಲ್ಲ ಬಂದು ಕೂತಿದ್ದಾರೆ ಇಲ್ಲಿ ಅಂತ ಅವ್ರ ಮೈಂಡ್ಗೆ ಬಂದಿದೆ. ಆಮೇಲೆ ಎಲ್ಲ ಆಯ್ತು, ಎಲ್ಲ ಹೋದ್ಮೇಲೆ ಇನ್ನೂ ಹೋಗ್ತಾನೆ ಅಲ್ಲಿಗೆ ಹೇಳ್ತಾನೆ ಸ್ವಾಮೀಜಿ, ಡಾಕ್ಟರ್ ಯಾವಾಗ ಹಾಗೆ ಅಂತ ಕ್ವಶನ್ ಕೇಳ್ತಾ ಇದ್ರು. ನಾನು ಯೂಸ್ ಮಾಡಿದ್ದೀನಿ, ನನ್ನ ರಿಸಲ್ಟ್ ಮತ್ತೆ ನನ್ನ ಫ್ಯಾಮಿಲಿಯಲ್ಲಿ ಬಂದಿರುವಂತ ರಿಸಲ್ಟ್ ನಾನು ಶೋ ಮಾಡಿದೆ. ಅದು 10 ಜನಕ್ಕೆ ಹೇಳಿದ್ರೆ 5 ಜನದಲ್ಲಿ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡಿದ್ರು. ಅವರಿಂದ ರಿಸಲ್ಟ್ ಸಿಕ್ತು. ರಿಸಲ್ಟ್ ಮುಖಾಂತರ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಪ್ರಾಡಕ್ಟ್ ನ ಪದಾರ್ಥ ಯೂಸ್ ಮಾಡಿದೆ. ಆಮೇಲೆ ನಾನು ಹೇಳಿದೆ, ಸರ್ ಪ್ರಾಡಕ್ಟ್ ನನ್ನ ರಿಸಲ್ಟ್ ಆಯ್ತು, ಕೆಲವರು ಹೇಳ್ತಾ ಇದ್ದೀನಿ, ಪ್ರಾಡಕ್ಟ್ ಹೇಳ್ತಾ ಇದ್ದೀನಿ, ಅವರು ಯಾರು ಆಕ್ಸೆಪ್ಟ್ ಮಾಡ್ತಾ ಇಲ್ಲ, ಹೇಗೆ ಸರ್ ಅಂತ ಅಂದಾಗ ಅವ್ರು ಬಂದು ಹೇಳಿದ್ರು, ಮೇಡಮ್ ನೀವು ಪ್ರಾಡಕ್ಟ್ ಹೇಳಿ, ಜೊತೆಗೆ ಸಪ್ಲಿಮೆಂಟು ಹೇಳಿ, ಜೊತೆಗೆ ಮನೆಗೆ ಬೇಕಾಗಿರುವಂತ ಪದಾರ್ಥನೂ ಇದರಲ್ಲಿ ಸಿಗ್ತಿದೆ, ಇದನ್ನು ರೆಫರ್ ಮಾಡಿ, ಫಸ್ಟ್ ನೀವು ಯೂಸ್ ಮಾಡಿ ಅಂತ ಹೇಳಿದ್ರು. ಫಸ್ಟ್ ನಾನು ಮಾಡಿದ ಕೆಲಸ ಅಷ್ಟೇನೆ. ಪ್ರತಿ ವಾರ ಬುಧವಾರ ಅಂದ್ರೆ ಎಲ್ಲಿ ಮಾಡ್ಬಿಟ್ಟು ಬಿಗ್ ಬಜಾರ್ ಹೋಗ್ತಾ ಇದ್ರು. ಫ್ಯಾಮಿಲಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾ ಇದ್ರು. ಯಾಕಂತಂದ್ರೆ ಅಲ್ಲಿ ಡಿಸ್ಕೌಂಟ್ ಅಲ್ವಾ, ಎಷ್ಟು ಜನ ಹೆಣ್ಮಕ್ಳು ಹೋಗ್ತಿದ್ರು ಬಿಗ್ ಬಜಾರ್ ಫ್ರೀ ಮಾಡ್ತಾರೆ. ಈಗ ಆಗ ಹೋಗ್ತಾ ಇದ್ದೆ, ನಾನು ಹೋಗ್ತಾ ಇದ್ದೆ, ಯಾಕೆಂದ್ರೆ ಡಿಸ್ಕೌಂಟ್ ಸಿಗ್ತಾ ಇದ್ದಲ್ಲ ಅಂತ ಆ ಉದ್ದೇಶದಲ್ಲಿ ಹೋಗ್ತಾ ಇದ್ದೆ. ಇಲ್ಲಿ ಮಂತ್ ನಾವು ತಂದು ಯೂಸ್ ಮಾಡಿ ಪದಾರ್ಥನ ತಂದು ಯೂಸ್ ಮಾಡಿದೆ, ಚೆನ್ನಾಗಿತ್ತು. ಮತ್ತೆ ನನ್ನ ಫಸ್ಟ್ ನನ್ನ ಲೈಫ್ ಅಲ್ಲಿ 105 rupees ನಂದು ಅಂತ ತುಂಬಾ ಖುಷಿ ಆಗುತ್ತೆ. ನನ್ನ ಶಾಪ್ನ ಚೇಂಜ್ ಮಾಡಿದೆ, ಬೇರೆ ಏನಲ್ಲ, ನನ್ನ ಅಂಗಡಿನ ನಾನು ಚೇಂಜ್ ಮಾಡಿದೆ. ಪ್ರತಿ ತಿಂಗಳು ಡಿಮಾರ್ಟ್ ಬಜಾರ್ ಮನೆ ಹತ್ರ ಇರುವಂತ ಸಾಮಾನು ತರ್ತಿದ್ದೆ, ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ನಾನು ತಗೊಂಡು ಯೂಸ್ ಮಾಡಿ ನನ್ನ ಇನ್ಕಮ್ 105 rupees ಜರ್ನಿ ತುಂಬಾನೇ ಖುಷಿ ಆಯ್ತು. ನಾನು ಮಾಡ್ಬೋದು, ನನ್ನ ಲೈಫ್ ಚೆನ್ನಾಗಿ ಆಗುತ್ತೆ ಅಂತ. ನನ್ನ ಲೈಫ್ ಕ್ವಶನ್ ಕೇಳಿದ್ರು, ನಿಜ ಸ್ನೇಹಿತರೆ, ನನ್ನ ಲೈಫಲ್ಲಿ ಯಾರು ಆಗ್ಲಿ, ನನ್ನಲ್ಲ ನಮ್ಮ ಎಲ್ಲರೂ ಲೈಫಲ್ಲಿ ನಿಮ್ಗೆ ಏನ್ ಡ್ರೀಮ್ ಇದೆ, ಏನ್ ಗೋಲ್ ಇದೆ, ಯಾರಾದ್ರೂ ಕೇಳ್ತಾರ? ಈ ಬರಕ್ ಮುಂಚೆ ಖಂಡಿತ ಯಾರು ಕೇಳಿಲ್ಲ, ನನ್ಗೆಲ್ಲರೂ ಅಷ್ಟೇ ಯಾರು ಕೇಳಿಲ್ಲ. ಬಟ್ ನನ್ನ ಕೇಳಿದ್ದು ನನ್ನ ಅಪ್ಪ ಆನಂದ್ ಸರ್, ಮೇಡಮ್ ನಿಮ್ಗೆ ಏನ್ ಡ್ರೀಮ್ ಇದೆ? ನನ್ನ ಡ್ರೀಮ್ ಒಂದೇ ಹೇಳಿ ಸರ್, ನನ್ನ ಡ್ರೀಮ್ ತುಂಬಾ ಇದೆ. ಏನ್ ಡ್ರೀಮ್ ಮೇಡಮ್ ಅಂತಂದ್ರೆ, ಈಗ 5,000 ಬಂದ್ರೆ ಸಾಕು. ನಂಗೆ 100 ರೂಪಾಯಿ 10 ರೂಪಾಯಿ ಅರ್ನಿಂಗ್ ಇಲ್ಲದೆ ಇರೋರಿಗೆ 100 ರೂಪಾಯಿ ಬಂದ್ರೆ ದೊಡ್ಡದೇ ಅಲ್ವಾ ಸರ್? ನನ್ಗೆ 5,000 ತಿಂಗಳಿಗೆ 5,000 ಇನ್ಕಮ್ ಬಂದ್ರೆ ಸಾಕು. ಒಂದು ಸಲ
ಸಲ ಫಾರಿನರ್ಗೆ ಒಂದು ಸಲ ಫ್ಲೈಟ್ ಹತ್ಬಿಡ್ಬೇಕು ಸರ್, ಇದು ನನ್ನ ಡ್ರೀಮ್ ಅಂತ ಹೇಳಿದೆ. ಸರ್ ಸರ್ ಹೇಳಿದ್ರು ಆಯ್ತು ಮೇಡಮ್ ಆಗುತ್ತೆ ಖಂಡಿತ, ನಿಮ್ಗೆ ಏನ್ ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ ಅಂತ ಸರ್ ಹೇಳಿದ್ರು. ನಾನು ಜೋಶ್ ಆದೆ, ಆಯ್ತು ಅಂತ ವರ್ಕ್ ಸ್ಟಾರ್ಟ್ ಮಾಡಕ್ ಹೋದೆ. ಫಸ್ಟ್ ನನ್ನ ಫ್ರೆಂಡ್ ಹತ್ರ ಹೋದೆ, ಕ್ಲೋಸ್ ಫ್ರೆಂಡ್, ಒಂದೇ ತಟ್ಟೆಯಲ್ಲಿ ಇಬ್ಬರು ತಿಂತೀವಿ, ಅಷ್ಟು ಕ್ಲೋಸ್ ಫ್ರೆಂಡ್ ಹತ್ರ ಹೋದೆ. ನೋಡು ನಾನು ಈ ತರ 5,000 ಇನ್ಕಮ್ ತಗೋತೀನಿ, ಫ್ಲೈಟ್ ಹತ್ತೀನಿ ಅಂದಾಗ ಅವಳು ಜೋರಾಗಿ ನಕ್ಕೊಟ್ಟು, ನನಗೆ ಕಿವಿಯಲ್ಲಿ ಹೂವು ಇಡ್ತಾ ಇದೆಯಾ, ಬುದ್ಧಿ ಇದೆಯಾ ಅಂತ ಎಲ್ಲಿ ಮಾಡೋದು. ಒಂದ್ ಹೇಳಿದ್ರು, ನೀನ್ ಕನ್ನಡನೇ ಮಾತಾಡಕ್ ಬರಲ್ಲ. ನನ್ನಂತ ನಾನು ಮಾತಾಡಿ ಇಲ್ಲ ಮಾಡ್ಬೋದು ಅಂತ ಹೇಳಿದ್ರೆ, ನೀನ್ ಕನ್ನಡ ಮಾತಾಡಕ್ಕೆ ಬರಲ್ಲ, ನೀನೇನ್ ಮಾಡ್ಬಿಡ್ತೀಯ, ಇದೆಲ್ಲ ಸುಳ್ಳು ಅಂತ ಡಿಮೋಟ್ ಮಾಡಿ, ನಮ್ ಕೈಯಲ್ಲಿ ಆಗಲ್ಲ. ಯಾಕಂದ್ರೆ ಅವರು ಹೌಸ್ ವೈಫೆ, ನನ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು. ಹೌದಾ, ಯೋಚನೆ ಮಾಡ್ದೆ, ನಿಜನಲ್ವಾ ಅಂತ ಈಗ ಸ್ಟಾಪ್ ಮಾಡಿದೆ. 1 ತಿಂಗಳು ಈಗ ಸ್ಟಾಪ್ ಮಾಡಿದೆ. ಯಾಕೆ ಹೇಳಿ, ಕ್ಲೋಸ್ ಫ್ರೆಂಡ್ ಅಲ್ವಾ, ತಟ್ಟೆ ಊಟ ತಿಂತಾ ಇದ್ರಲ್ಲ, ತುಂಬಾ ದಿನ ಪರಿಚಯ. ಇವ್ರು ಈಗ ಬಂದು ಹೇಳಿದ್ರು, ಅದು ತಗೊಂಡು ಸ್ಟಾಪ್ ಮಾಡ್ಬಿಟ್ಟೆ. ಆಮೇಲೆ ಈಗ ಒಬ್ಬ ಸರ್ ಎಷ್ಟು ಸಲ ಕಾಲ್ ಮಾಡಿದ್ರು, ಕಾಲೆಲ್ಲ ಅಷ್ಟು ಮಾಡಿದ್ದು ನಾನು ಕಟ್ ಮಾಡ್ತಿದ್ದೆ. ಅದೆಲ್ಲ ಈಗ ನನ್ಗೆ ರಿಪೀಟ್, ಅವಾಗ ನಾನು ಹೇಗೆ ಮಾಡ್ತಾ ಇದ್ನ ಇವಾಗ ಅದೆಲ್ಲ ರಿಪೀಟ್ ಆಗ್ತಾ ಇದೆ. ಕಾಲ್ನ ಕಟ್ ಮಾಡ್ತಿದ್ದೆ. ಸರ್ ಮೇಡಮ್ ಮನೆ ಹತ್ರ ಬರ್ತೀನಿ ಅಂತ ಹೇಳಿದಾಗ, ಸರ್ ಇಲ್ಲ ಇಲ್ಲ, ಆಕ್ಚುಲಿ ಆ ಟೈಮಲ್ಲಿ ಕೋವಿಡ್ ಸಿಚುವೇಶನ್, ಎಲ್ಲರೂ ಕರೋನಾ, ಹೆಸರು ಕರೋನಾ ಇತ್ತು, ಅಯ್ಯೋ ಬರಬೇಡಿ, ನಮ್ಮ ಮನೆಯಲ್ಲಿ ಮಾವ ಇದ್ದಾರೆ, ಮಕ್ಕಳಿದ್ದಾರೆ. ಯಾಕೆ ಮೇಡಮ್ ಹೇಳಿದ್ರೆ ನಿಮ್ಮನ್ನು ನಗ್ತಾ ಇದ್ದೀರಲ್ಲ ಜೋರಾಗೆ, ನಾವು ಅದೇ ತರ ಹೇಳಿದ್ವಿ, ಕೋವಿಡ್ ಇದೆ, ಕರೋನಾ ಇದೆ, ಬರಬೇಡಿ. ಸರ್ ಜೊತೆ ನಮ್ಮ ದಾಟಿ ಸರ್ ಸ್ಫೂರ್ತಿ ಅಂತ ನನಗೆ ಅಂದ್ರೆ ಅವರು ಒಂದು ನಮ್ಮ ಲೈಫ್ ಅಲ್ಲಿ ದೊಡ್ಡವ್ರು ನೋಡಿ ನಾವು ಇದು ಕಲಿಬೇಕು ಅನ್ನೋದಕ್ಕೆ ಅವ್ರು ನನಗೆ ತುಂಬಾನೇ ಖುಷಿ ಆಗುತ್ತೆ. ಸರ್ ನಮ್ಮ ಆನಂದ್ ಸರ್ ಜೊತೆಗೆ ದಾಟಿ ಸರ್ ಬಂದು ಮನೆಗೆ ಕೂತ್ಕೊಂಡು ತಿರ್ಗಾ ಮೋಟಿವೇಶನ್ ಕೊಟ್ರು. ಮೇಡಮ್ ನಿಮ್ ಕೈಯಲ್ಲಾಗುತ್ತೆ, 0 ಇದ್ದ ಪರ್ಸನ್ ನಿಮ್ಮೊಂದು 0 ಇತ್ತು, ಇವತ್ತು 105 ರೂಪಾಯಿ ಇನ್ಕಮ್ ತಗೊಂಡ್ರು. ಆಗ್ಬೇಕಂತ ಈ ಡ್ರೀಮ್, ಈ ಮನೆ ಬೇಕು ಅಂತ ನನ್ನ ಹಾರ್ಡ್ ವರ್ಕ್ ಇಷ್ಟಪಟ್ಟು ವರ್ಕ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಖಾಸಗಿ ಇನ್ಕಮ್ ಮಾಡ್ಕೊಳ್ಳೋಕೆ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ಏಜ್ ಆದ್ಮೇಲೆ ಎಲ್ರಿಗೂ ಗೊತ್ತು, ಇವತ್ತು ನಾವೇ ಹೇಳ್ತೀವಿ ಆಚೆ ಕಡೆ ಏನಂತ, ಗೌರ್ಮೆಂಟ್ ಎಂಪ್ಲಾಯ ಅವ್ರಿಗೆ ಏನಪ್ಪ ಬಿಡು ಹೆಸರು. ನಾವು ಎಷ್ಟು ಜನ ಇದ್ದೀವಿ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ? ಯಾರು ಇಲ್ಲ, ಒಬ್ಬರ ಇಬ್ಬರು ಇದ್ದಾರೆ, ಒಂದು 5-6 ಜನ ಇದ್ದೀರಾ. ಓಕೆ ಸರ್, ಗೌರ್ಮೆಂಟ್ ಎಂಪ್ಲಾಯಿ ಲೈಫ್ ನಮಗೆ ಗೊತ್ತಿದೆ.